ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮತ್ತು ಎಡಿಟ್ ಕಂಪಲ್ಸರಿನಾ ಅಂತ ಕೇಳ್ತಾ ಇದ್ರು ಸ್ಟೂಡೆಂಟ್ಸು. ಜೊತೆಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ಏನು ಮಾಡಬೇಕು, ಮತ್ತು ನೀವು ಒಂದು ಇಂಪಾರ್ಟೆಂಟ್ ಸ್ಟೆಪ್ಪು ಪ್ರತಿಯೊಬ್ಬರು ಮಾಡಲೇಬೇಕು. ನಿಮ್ಗೆ ಸೀಟ್ ಸಿಗಲಿ ಸಿಗದೇ ಇರಲಿ ಅದ್ರ ಬಗ್ಗೆನೂ ಮಾತಾಡ್ತೀನಿ. ಅದರಿಂದ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ನೀವು ಇದು ಹೊಸ ಪ್ರೋಸೆಸ್ ಆಗಿರೋದ್ರಿಂದ ನೀವು ಜಸ್ಟ್ ಪ್ರೋಸೆಸ್ ಬಗ್ಗೆ ಒಂದ್ಸಲ ತಿಳ್ಕೊಂಡಿದ್ರೆ ನೆಕ್ಸ್ಟ್ ನೀವು ಡಿಸಿಷನ್ ಮಾಡ್ಬೇಕಾದ್ರೆ ಈಸಿ ಇರುತ್ತೆ. ಬಟ್ ನೀವು ಪ್ರೋಸೆಸ್ಸೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನು ಮಾಡೋದಕ್ಕಾಗಲ್ಲ. ಆದ್ದರಿಂದ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಮತ್ತು ಆಪ್ಷನ್ ಬಗ್ಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಒಂದು ವಿಡಿಯೋಗೊಂದು ಲೈಕ್ನ ಕೊಡಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ವರ್ಷ ನಿಮಗೆ ಫಸ್ಟ್ ರೌಂಡಲ್ಲಿ 4 ಚಾಯ್ಸ್ ಇತ್ತು. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಇತ್ತು. ಬಟ್ ಈಗ ಸೆಕೆಂಡ್ ರೌಂಡಲ್ಲಿ ಮೇಜರ್ ಚೇಂಜಸ್ ಏನಾಗಿರೋದು, ಚಾಯ್ಸ್ 1 ಮತ್ತು ಚಾಯ್ಸ್ 4 ಇರುವಂಥದ್ದು. ನೆಕ್ಸ್ಟ್ ರೌಂಡ್ 3 ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಯಾವುದೇ ರೀತಿ ಚಾಯ್ಸ್ ಇಲ್ಲ. ಈ ವರ್ಷ ಚೇಂಜ್ ಆಗಿರೋದಲ್ಲಿ ಚಾಯ್ಸ್ 2, ಚಾಯ್ಸ್ 3 ಇಲ್ಲ. ಇದ್ರ ಬಗ್ಗೆ ಡೀಟೇಲಾಗಿ ಮಾತಾಡ್ತೀನಿ ನೆಕ್ಸ್ಟು. ಈಗ ಎಡಿಟ್ ಕಂಪಲ್ಸರಿನಾ ನೋಡಿ, ಎಡಿಟ್ ಕಂಪಲ್ಸರಿ ಇಲ್ಲ. ಬಟ್ ಒಂದು ಸ್ಟೆಪ್ ಇದೆ, ನೀವು ಅಗ್ರಿ ಮಾಡಬೇಕು. ಆ ಒಂದು ಸ್ಟೆಪ್ಪು ನಿಮಗೆ ಲೈವ್ ಡೆಮೋ ಮಾಡಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಕಂಪಲ್ಸರಿ ಆ ಒಂದು ಸ್ಟೆಪ್ ಮಾತ್ರ ಕಂಪಲ್ಸರಿ. ನಿಮ್ಗೆ ಸೀಟ್ ಸಿಗಲಿ ಸಿಗದೇ ಇರಲಿ ಆ ಒಂದು ಕೆಲಸ ಪ್ರತಿಯೊಬ್ಬರು ಮಿಸ್ ಮಾಡದೆ ಮಾಡಲೇಬೇಕು. ಸೊ ಇದೊಂದು ಅರ್ಥ ಆಯಿತು. ನೆಕ್ಸ್ಟು ಸೀಟ್ ಸಿಗಲಿಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ ಏನು ಮಾಡಬೇಕು. ಸೊ ಸೆಕೆಂಡ್ ರೌಂಡಲ್ಲಿ ಯಾರಿಗೆಲ್ಲ ಸೀಟ್ ಸಿಗಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ನೀವು ಯಾವುದೇ ರೀತಿ ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ನಿಮಗೆ ಅಲ್ಲಿ ಚಾನ್ಸ್ ಕ್ರಿಯೇಟ್ ಆಗುತ್ತೆ. ಸೆಕೆಂಡ್ ರೌಂಡಲ್ಲಿ ಸಿಗಲಿಲ್ಲ ಅಂದರೆ ಡೈರೆಕ್ಟಾಗಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಅದು ಫೀಸ್ ಪೇ ಮಾಡಬೇಕಾ, ಅದು KE ಅವರು ನೆಕ್ಸ್ಟ್ ಏನಾದ್ರು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರೆ ಹೇಳ್ತೀನಿ. ಸದ್ಯದ ತನಕ ಏನು ಫೀಸ್ ಪೇಮೆಂಟ್ ಇಲ್ಲ ಸೀಟ್ ಸಿಗಲಿಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ. ಈಗ ಮೋಸ್ಟ್ ಇಂಪಾರ್ಟೆಂಟು ಏನು ಅಂತ ಹೇಳಿದ್ರೆ, ನಿಮ್ಗೆ ಹೇಳಿದ್ನಲ್ಲ ಲಾಸ್ಟ್ ಇಯರು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇತ್ತು ಸೆಕೆಂಡ್ ರೌಂಡಲ್ಲೂ. ಬಟ್ ಈ ವರ್ಷ ನಿಮ್ಗಿರೋದು ಎರಡೇ ಚಾಯ್ಸು, ಚಾಯ್ಸ್ 1 ಮತ್ತು ಚಾಯ್ಸ್ 4. ಈ ಎರಡೂ ಚಾಯ್ಸಲ್ಲಿ ನೀವು ಭಾಳ ಕೇರ್ಫುಲ್ಲಾಗಿ ನಿಮ್ಗೆ ಯಾವ್ದು ಬೇಕು ಅದನ್ನು ಡಿಸಿಷನ್ನ KE ಅವ್ರಿಗೆ ತಿಳಿಸ್ಬೇಕು. ಆದ್ದರಿಂದ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈಗ ಚಾಯ್ಸ್ 1 ಅಂತ ಹೇಳಿದ್ರೆ ಸೇಮ್ ಟು ಸೇಮ್ ಫಸ್ಟ್ ರೌಂಡಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ನೀವೇನು ಕಾಲೇಜ್ಗೆ ಜಾಯಿನ್ ಆಗ್ತೀರಾ. ಸೊ ಕಾಲೇಜ್ಗೆ ಜಾಯಿನ್ ಆಗೋದು ಫೀಸ್ ಪೇಮೆಂಟ್ ಮಾಡಿ ಚಾಯ್ಸ್ 1. ಸೊ ಚಾಯ್ಸ್ 1 ಕೊಟ್ಟವ್ರು ಕಾಲೇಜಿಗೆ ಜಾಯಿನ್ ಆಗ್ತೀರಾ. ಚಾಯ್ಸ್ 4 ಕೊಟ್ಟರೆ ಏನಿಲ್ಲ, ಸಿಂಪಲ್ಲು ನೀವು ಅಡ್ಮಿಷನ್ ಪ್ರೋಸೆಸ್ ಏನು KE ಕೌನ್ಸಿಲಿಂಗಿಂದ ನಡೀತಾ ಇದೆ. ಸೊ ಅದರಿಂದ ಎಕ್ಸಿಟ್ ಆಗುವಂಥದ್ದು ಚಾಯ್ಸ್ 4. ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ನೆಕ್ಸ್ಟು ಇನ್ನೂ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ, ಈಗ ನೋಡಿ ನೀವು ಚಾಯ್ಸ್ 1ನ ಸೆಲೆಕ್ಟ್ ಮಾಡಿಕೊಂಡ್ರೆ ಕಾಲೇಜ್ಗೆ ಜಾಯಿನ್ ಆಗ್ತೀರಾ. ಜಾಯಿನ್ ಆದಮೇಲೆ ಬೇಕು ಅಂತ ಹೇಳಿದ್ರೆ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ರೌಂಡ್ 3 ಅಂತ ಏನು ಹೇಳ್ತೀವಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು, ಈ ಒಂದು ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಕಾಲೇಜ್ ಅಪ್ಗ್ರೇಡೇಷನ್ಗೆ. ಸೊ ಇದೊಂದು ನಿಮಗೆ ಡೌಟ್ಸ್ ಇದ್ದಿದ್ದು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ನೆಕ್ಸ್ಟು ಚಾಯ್ಸ್ 4 ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಎಕ್ಸಿಟ್ ಆಗ್ತೀರಲ್ವಾ ಅಡ್ಮಿಷನ್ ಪ್ರೋಸೆಸ್ KE ಕೌನ್ಸಿಲಿಂಗ್ ಪ್ರೋಸೆಸ್ಸಿಂದ. ನೀವು ಯಾವುದೇ ಕಾರಣಕ್ಕೂ ಈ ಒಂದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಾಗಲ್ಲ. ನೀವು ಡೈರೆಕ್ಟಾಗಿ ಎಕ್ಸಿಟ್ ಆದರೆ ಮುಗೀತು. ಇನ್ನು ನೀವು ಏನೇ ಕಾರಣಕ್ಕೂ ಈ ಒಂದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋದಕ್ಕಾಗಲ್ಲ. ಅವರು ಕೂಡ ಅದನ್ನೇ ಮೇಯ್ನಾಗಿ ತಿಳಿಸಿರುವಂಥದ್ದು. ನೆಕ್ಸ್ಟು ಈಗ ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವ ರೀತಿ, ಈಗ ನಿಮಗೆ ಡೌಟ್ ಬರ್ಬೋದು. ನಾವು ಒಂದು ಕಾಲೇಜ್ಗೆ ಫೀಸ್ ಪೇಮೆಂಟ್ ಮಾಡಿರ್ತೀವಿ ಮತ್ತು ಡಾಕ್ಯುಮೆಂಟ್ಸ್ನೆಲ್ಲ ಕೊಟ್ಟು ನಾವು ಅಡ್ಮಿಷನ್ ಆಗಿರ್ತೀವಿ. ನೆಕ್ಸ್ಟು ಏನು ಸ್ಟೆಪ್ಪು ನೋಡಿ, ಕಾಲೇಜ್ಗೆ ನೀವು ಜಾಯಿನ್ ಆಗ್ತೀರಾ. ಕಾಲೇಜ್ ಜಾಯಿನ್ ಆಗ್ಬೇಕಾದ್ರೆ ಆಬ್ವಿಯಸ್ಲಿ ಡಾಕ್ಯುಮೆಂಟ್ಸ್ನೆಲ್ಲ ನೀವು ಕೊಟ್ಟೇ ಇರ್ತೀರ. ಸೊ ಡಾಕ್ಯುಮೆಂಟ್ಸ್ನ ನೀವು ಸೆಕೆಂಡ್ ರೌಂಡಲ್ಲಿ ನೀವು ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಆ ಒಂದು ಕಾಲೇಜ್ಗೆ ಕಂಪಲ್ಸರಿ ಅಡ್ಮಿಷನ್ನು, ನಿಮಗೆ ಬೇರೆ ಚಾಯ್ಸೇ ಇಲ್ಲ. ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಿಗೆ ಬರೋಲ್ಲ. ಬಟ್ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಬೇಕು ಅಂತ ಹೇಳಿದ್ರೆ ಪಾರ್ಟಿಸಿಪೇಟ್ ಮಾಡ್ಬೋದು, ಕಂಪಲ್ಸರಿ ಇಲ್ಲ. ಸೊ ಅದನ್ನು ನಿಮಗೆ ನೆಕ್ಸ್ಟ್ ಏನು ಆಪ್ಷನ್ ಬಿಡ್ತಾರೋ ಗೊತ್ತಿಲ್ಲ, ಅದು ನಿಮಗೆ ತಿಳಿಸ್ತೀನಿ. ಬಟ್ ನಿಮಗೆ ಕಾಲೇಜ್ ಏನು ಸಿಕ್ಕುತ್ತೆ ಸೆಕೆಂಡ್ ರೌಂಡಲ್ಲಿ ಅದಕ್ಕೆ ಅಡ್ಮಿಷನ್ ಆದಮೇಲೆ ಅಲ್ಲಿಗೆ ಡಾಕ್ಯುಮೆಂಟ್ಸ್ನೆಲ್ಲ ನೀವು ಅಂದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಅಡ್ಮಿಷನ್ ಕಂಪಲ್ಸರಿ, ನಿಮಗೆ ಚಾಯ್ಸ್ ಇರೋದಿಲ್ಲ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ. ಈಗ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಅಲ್ಲಿಗೆ ಫೀಸ್ ಪೇಮೆಂಟ್ ಮಾಡಿ ಮತ್ತು ಡಾಕ್ಯುಮೆಂಟ್ಸ್ನೆಲ್ಲ ಕೊಟ್ಟು ಅಡ್ಮಿಷನ್ ತೊಗೊಂಡಿರ್ತೀರ. ನೆಕ್ಸ್ಟ್ ಏನು ಮಾಡ್ಬೋದು ನೀವು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಯಾವ್ದಾದ್ರು ಕಾಲೇಜ್ ನಿಮಗೆ ಅಪ್ಗ್ರೇಡ್ ಆಯಿತು ಅಂತ ಹೇಳಿದ್ರೆ ಹಳೆ ಕಾಲೇಜಲ್ಲಿ ಏನು ಡಾಕ್ಯುಮೆಂಟ್ಸ್ನೆಲ್ಲ ಕೊಟ್ಟಿರ್ತೀರ ಅದನ್ನು ನೀವು ಬಾರೋ ಮಾಡಿ ಹೊಸ ಕಾಲೇಜ್ಗೆ ಅಡ್ಮಿಷನ್ ತಗೋಬೋದು. ಸೊ ಯಾವುದೇ ಕಾರಣಕ್ಕೂ ಅವರು ಡಾಕ್ಯುಮೆಂಟ್ಸ್ನೆಲ್ಲ ಕೊಡಲ್ಲ ಅಂತ ಹೇಳೋದಕ್ಕಾಗಲ್ಲ. ಏಕೆಂತ ಹೇಳಿದ್ರೆ KE ಡೈರೆಕ್ಟರ್ ಅವರೇ ಕರೆಕ್ಟಾಗಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ನೀವು ಸೆಕೆಂಡ್ ರೌಂಡಲ್ಲಿ ಯಾವುದೋ ಕಾಲೇಜ್ಗೆ ಅಡ್ಮಿಷನ್ ಆದರೆ ಅಕಸ್ಮಾತ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ನಿಮಗೆ ಕಾಲೇಜ್ ಅಪ್ಗ್ರೇಡ್ ಆಯಿತು ಅಂತ ಹೇಳಿದ್ರೆ ನೀವು ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡು ಈ ಒಂದು ಹೊಸ ಕಾಲೇಜ್ಗೆ ಅಡ್ಮಿಷನ್ ಪಡ್ಕೋಬೋದು. ಇದು ಪ್ರೋಸೆಸ್ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವರು ಸೀಟ್ ಬ್ಲಾಕಿಂಗ್ ಅನ್ನೋ ಒಂದು
ಇದನ್ನು ನಿಲ್ಲಿಸ್ಬೇಕು ಅಂತ ಈ ರೀತಿ ಹೊಸದಾಗಿ ರೂಲ್ಸ್ ತಂದಿರೋದು. ಲಾಸ್ಟ್ ಇಯರ್ ಎಲ್ಲ ಇರಲಿಲ್ಲ, ನಿಮಗೆ 4 ಚಾಯ್ಸ್ ಇತ್ತು ಸೆಕೆಂಡ್ ರೌಂಡಲ್ಲಿ. ಬಟ್ ಈ ವರ್ಷ 2 ಚಾಯ್ಸ್ನ ನಿಮಗೆ ಕೊಟ್ಟಿರುವಂಥದ್ದು. ಸೊ ಪ್ರೋಸೆಸ್ ತುಂಬ ಸಿಂಪಲ್ ಇದೆ, ಬಟ್ ನೀವು ತಿಳ್ಕೊಬೇಕು ಅದ್ರ ಬಗ್ಗೆ ಎಲ್ಲ. ನೆಕ್ಸ್ಟು ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಇದು ಹೇಳಿದ್ನಲ್ಲ ನಿಮಗೆ ಸೆಕೆಂಡ್ ರೌಂಡಲ್ಲೂ ಸೀಟ್ ಸಿಗಲಿಲ್ಲ ಅಂತ ಹೇಳಿದ್ರೆ, ನೀವು ಡೈರೆಕ್ಟಾಗಿ ಸೆಕೆಂಡ್ ಎಕ್ಸ್ಚೇಂಜ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಈಗ ಏನು ಸೆಕೆಂಡ್ ರೌಂಡಲ್ಲಿ ನೀವು ಅದು ಅಗ್ರಿ ಅಂತ ಕೊಡಬೇಕು, ಆ ರೀತಿ ಸೆಕೆಂಡ್ ಎಕ್ಸ್ಚೇಂಜ್ ರೌಂಡಲ್ಲೂ ನಿಮಗೆ ಅದೇನೋ ಆಪ್ಷನ್ ಬಿಡ್ಬೋದು. ಅದು ನೆಕ್ಸ್ಟು ಬಿಟ್ಟಾಗ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ನೆಕ್ಸ್ಟು ಈಗ ನೋಡಿ, ಲಾಸ್ಟ್ ಇಯರು ಯಾವ ರೀತಿ ಇತ್ತು, 4 ಚಾಯ್ಸ್ ಇತ್ತು. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ನೀವು ಫಸ್ಟ್ ರೌಂಡಲ್ಲೂ 4 ಚಾಯ್ಸು, ಸೆಕೆಂಡ್ ರೌಂಡಲ್ಲೂ 4 ಚಾಯ್ಸ್ ಇತ್ತು ಇಲ್ಲಿ ಲಾಸ್ಟ್ ಇಯರು. ಈ ವರ್ಷ ಅಂದರೆ ರೌಂಡ್ 3ಅಲ್ಲಿ ಮಾತ್ರ ನಿಮಗೆ ಚಾಯ್ಸ್ ಎಂಟ್ರಿ ಇರಲಿಲ್ಲ ಲಾಸ್ಟ್ ಇಯರು. ನಿಮಗೆ ರೌಂಡ್ 1ಅಲ್ಲೂ ರೌಂಡ್ 2ಅಲ್ಲೂ 2ರಲ್ಲೂ 4 ಚಾಯ್ಸ್ಗಳು ಇತ್ತು. ಈಗ ರೌಂಡ್ 2ಅಲ್ಲೇ ಅಂದರೆ ಈ ವರ್ಷ ಏನಾಗಿದೆ, ರೌಂಡ್ 2ಅಲ್ಲಿ 2 ಚಾಯ್ಸು, ಅದು ಚಾಯ್ಸ್ 1, ಚಾಯ್ಸ್ 4, ಮತ್ತು ರೌಂಡ್ 1ಅಲ್ಲಿ 4 ಚಾಯ್ಸು ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ರೌಂಡ್ 3ಅಲ್ಲಿ ಯಾವುದೇ ರೀತಿ ಚಾಯ್ಸ್ ಇರೋದಿಲ್ಲ. ಆದ್ದರಿಂದ ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಯಾವ ರೀತಿ ಇರಬೇಕು ನಿಮ್ಮ ಕಾಲೇಜ್ ಲಿಸ್ಟು, ನಿಮಗೆ ಬೇಕಾಗಿರೋ ಕಾಲೇಜ್ ಮಾತ್ರ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ವಿಷಯ, ನಿಮಗೆ ಸೀಟ್ ಮ್ಯಾಟ್ರಿಕ್ಸಲ್ಲಿ 0 ಇದೆ ಅಂತ ನೀವು ಕಾಲೇಜ್ನ ಡಿಲೀಟ್ ಮಾಡೋದಕ್ಕೆ ಹೋದರೆ ನೋಡಿ, ನಿಮ್ಮ ಪ್ರೋಸೆಸ್ನ ತಿಳ್ಕೊಳ್ಳಿ ಅಂತ ಅದಕ್ಕೆ ಹೇಳೋದು. ಈಗ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಏನಕ್ಕೆ 0 ಇರೋದಂತ. 0 ಅಲ್ಲಿ ಮೆನ್ಷನ್ ಆಗಿರೋದೇನು, ನಿಮಗೆ ಯಾರೋ ಒಬ್ರಿಗೆ ಸೀಟ್ ಸಿಕ್ಕಿರುತ್ತೆ ಫಸ್ಟ್ ರೌಂಡಲ್ಲಿ, ಅವರು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಅಥವಾ ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಅಥವಾ ಚಾಯ್ಸ್ ಎಂಟ್ರಿನೇ ಮಾಡಿರಲ್ಲ. ಅಂಥ ಸೀಟ್ಸ್ ಮಾತ್ರ ಈಗ ಸೀಟ್ ಮ್ಯಾಟ್ರಿಕ್ಸಲ್ಲಿ ಆ್ಯಡ್ ಆಗಿರುವಂಥದ್ದು. ಯಾವುದು ಸೀಟ್ ಸಿಕ್ಕಿ ಅವ್ರು ಚಾಯ್ಸ್ 3 ಅಥವಾ ಚಾಯ್ಸ್ 4 ಅಥವಾ ಚಾಯ್ಸ್ ಎಂಟ್ರಿನೇ ಮಾಡಿಲ್ಲ ಅಂಥ ಒಂದು ಸೀಟ್ಸು ನಿಮ್ಮ ಸೀಟ್ ಮ್ಯಾಟ್ರಿಕ್ಸಲ್ಲಿ ಮೆನ್ಷನ್ ಆಗಿದೆ. ಅದಾದಮೇಲೆ ಕೇಳ್ತಾ ಇರೋದು, GM ಅಲ್ಲಿ ಸೀಟ್ಸ್ ಅವೈಲೇಬಲ್ ಇದೆ, ನಮ್ಮ ಸ್ಪೆಷಲ್ ಕ್ಯಾಟಗರಿಲಿ ಸೀಟ್ಸ್ 0 ತೋರಿಸ್ತಾ ಇದೆ. ಅದಕ್ಕೆ ಹೇಳಿದ್ದು ನೋಡಿ, ಪ್ರೋಸೆಸ್ ಯಾವ ರೀತಿ ಇದೆ. ಫಸ್ಟು ಅದು ಜನರಲ್ ಮೆರಿಟಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ಗೂ ಚೆಕ್ ಮಾಡೋದು ಜನರಲ್ ಮೆರಿಟಲ್ಲೇ. ಸೊ ನಿಮಗೆ ಫಸ್ಟು ಕ್ಯಾಟಗರಿಲಿ ಚೆಕ್ ಮಾಡಲ್ಲ. ನೀವು 2A ಜನರಲ್ ಆಗಿದ್ರು ಫಸ್ಟು ಅದು GM ಅಲ್ಲಿ ಚೆಕ್ ಮಾಡುತ್ತೆ, ತದನಂತರ 2A ಜನರಲ್ಗೆ ಬರೋದು. ಸೊ ಖಂಡಿತ ನಿಮಗೆ GM ಅಲ್ಲಿ ಇತ್ತು ಅಂತ ಹೇಳಿದ್ರೆ ಸೀಟ್ ಸಿಗುತ್ತೆ. ಈಗ 0 ಇದೆಯಲ್ಲ, ನಮ್ಗೆ ಸೀಟ್ ಸಿಗುತ್ತಾ ಸಿಗಲ್ವಾ ಅಂದರೆ ಖಂಡಿತ ಸಿಗೋ ಚಾನ್ಸಸ್ ಇದೆ. ಯಾಕೆ ಅಂತ ಹೇಳಿದ್ರೆ ಇದು ಸೆಕೆಂಡ್ ರೌಂಡಲ್ಲಿ, ಈಗ ಫಸ್ಟ್ ರೌಂಡಲ್ಲಿ ಯಾರೆಲ್ಲ ಚಾಯ್ಸ್ 2 ಕೊಟ್ಕೊಂಡಿರ್ತಾರೆ ಆ ಒಂದು ಸೀಟ್ಸ್ ಇಲ್ಲಿ ಮೆನ್ಷನ್ ಆಗಿರೋದಿಲ್ಲ. ಸೆಕೆಂಡ್ ರೌಂಡಲ್ಲಿ ಖಂಡಿತ ಅವರಿಗೆ ಕಾಲೇಜ್ ಅಪ್ಗ್ರೇಡ್ ಆಗುತ್ತೆ. ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಪೂರ್ತಿ ಪ್ರೋಸೆಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಸ್ಟೂಡೆಂಟ್ಗೆ, ಆ ಒಂದು ಕಾಲೇಜು ಇನ್ನೊಬ್ಬ ಸ್ಟೂಡೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ಈಗ ಫಸ್ಟ್ ಇರುತ್ತಲ್ಲ ಆ ಸ್ಟೂಡೆಂಟ್ಗೆ ಬೇರೆ ಕಾಲೇಜ್ ಅಪ್ಗ್ರೇಡ್ ಆಯಿತು ಸೆಕೆಂಡ್ ರೌಂಡಲ್ಲಿ. ಆವಾಗ ಏನಾಗುತ್ತೆ, ಈ ಒಂದು ಫಸ್ಟು ಸ್ಟೂಡೆಂಟ್ ಇರುತ್ತಲ್ಲ ಆ ಸಿಕ್ಕಿರೋ ಸೀಟು ವೇಕೆನ್ಸಿ ಕ್ರಿಯೇಟ್ ಆಯಿತು. ಆವಾಗ ಏನಾಗುತ್ತೆ, ಅದ್ರ ಕೆಳಗಡೆ ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ರು ಆವಾಗ ರ್ಯಾಂಕ್ ವೈಸು ಯಾರ ರ್ಯಾಂಕ್ ಚೆನ್ನಾಗಿರುತ್ತೆ, ಯಾರ ಮೆರಿಟ್ ಪ್ರಕಾರ ಆ ಒಂದು ಕಾಲೇಜ್ನ ಅವ್ರಿಗೆ ಅಲಾಟ್ ಮಾಡ್ತಾರೆ. ಬಟ್ ಏನಾಗಿತ್ತು, ಸೀಟ್ ಮ್ಯಾಟ್ರಿಕ್ಸಲ್ಲಿ 0 ಇತ್ತಾ, ಬಟ್ ಈಗ ಸೆಕೆಂಡ್ ರೌಂಡಲ್ಲಿ ಮೇಲೆ ಇರೋ ಸ್ಟೂಡೆಂಟ್ಗೆ ಕಾಲೇಜ್ ಅಪ್ಗ್ರೇಡ್ ಆಯಿತಾ, ಆವಾಗ ನಿಮಗೆ ಚಾನ್ಸ್ ಕ್ರಿಯೇಟ್ ಆಗಿ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ನೀವು 0 ಇತ್ತು ಅಂತ ಹೇಳಿದ್ರೆ ಕಾಲೇಜ್ನ ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ. ಡಿಲೀಟ್ ಮಾಡೋದು ತುಂಬ ಈಸಿ, ಬಟ್ ನಿಮಗೆ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆದಮೇಲೆ ನಾನು ಡಿಲೀಟ್ ಮಾಡಬಾರ್ದಾಗಿತ್ತು, ನನಗೆ ಗೊತ್ತಿರಲಿಲ್ಲ, ಏನು ಹೇಳಿದ್ರು ನಡೆಯೋದಿಲ್ಲ. ಆದ್ದರಿಂದ ಭಾಳ ಕೇರ್ಫುಲ್ಲಾಗಿ ನಿಮ್ಮ ಡಿಸಿಷನ್ನ KAಗೆ ತಿಳಿಸ್ಬೇಕಾಗಿರುತ್ತೆ. ಸೊ ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.